ನನಗೊಂದು ಮದುವೆ ಆಗಬೇಕು ಅಥವಾ ಮದುವೆ ಸೆಟ್ ಆಗಬೇಕು, ಒಂದು ಪಾರ್ಟ್ನರ್ ಬೇಕು, ನನಗೊಂದು 10 lakh ಅಮೌಂಟ್ ಬರಬೇಕು, ಒಂದು ಪ್ರಮೋಷನ್ ಆಗಬೇಕು. ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರೂಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮೊಂದು ಅದ್ಭುತವಾದಂಥ ಒಂದು ಟೆಕ್ನಿಕ್ನ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಮ್ಯಾನಿಫೆಸ್ಟೇಷನ್ಸಲ್ಲಿ ನಾನು ಸಾಕಷ್ಟು ಟೆಕ್ನಿಕ್ನ ತಿಳಿಸಿದ್ದೀನಿ. ಸೊ ಇದೊಂದು ಹೊಸ ಟೆಕ್ನಿಕ್ ಬಗ್ಗೆ ಹೇಳ್ತಾ ಇದ್ದೀನಿ. ದಿಸ್ ಇಸ್ ಕಾಲ್ಡ್ ನಾಟ್ ಟೆಕ್ನಿಕ್ ಅಂತ. ಅಂದರೆ ಏನು ಮಾಡಬೇಕು ಅಂತಂದರೆ, ಈ ರೀತಿ ಒಂದು ದಾರನ ತೊಗೊಬೇಕಾಗತ್ತೆ. ನೀವು ಒಂದು ರೆಡ್ ಕಲರ್ ದಾರ ಅಥವಾ ಈ ಥರ ಮಿಕ್ಸ್ ಇರೋವಂಥ ದಾರ ತೊಗೊಂಡ್ರು ನಡೆಯುತ್ತೆ. ಸೊ ಇದನ್ನು ಏನು ಮಾಡಬೇಕಾದ್ರೆ, ನೀವು ನಿಮ್ಮ ಮನಸ್ಸಲ್ಲಿ ಯಾವುದಾದ್ರು ಒಂದು ವಿಷಯಕ್ಕೆ, ಈಗ ಈ ತಿಂಗಳಲ್ಲಿ ನನಗೆ ಇಂಥದ್ದು ಆಗಲೇಬೇಕು ಅಂತ ಅಂದರೆ, ನನಗೊಂದು 10 lakh ಅಮೌಂಟ್ ಬರಬೇಕು, ಅಥವಾ ಯಾವುದಾದ್ರು ವಿಷಯಕ್ಕೆ ಮಾಡ್ಬೋದು, ಅಥವಾ ನನಗೊಂದು ಮದುವೆ ಆಗಬೇಕು, ಅಥವಾ ಮದುವೆ ಸೆಟ್ ಆಗಬೇಕು, ಒಂದು ಪಾರ್ಟ್ನರ್ ಬೇಕು, ಅಥವಾ ನಿಮ್ಗೆ ಏನಾದ್ರು ಒಂದು ಪ್ರಮೋಷನ್ ಆಗಬೇಕು. ಸೊ ಆ ರೀತಿ ಯಾವುದಾದ್ರು ಒಂದೇ ವಿಷಯನ ತೊಗೊಳ್ಳಿ. ತುಂಬ ವಿಷಯ ತೊಗೊಂಡ್ರೆ ಏನಾಗುತ್ತೆ ಗೊತ್ತಾ, ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಈ ಥರ ಒಂದು ಥ್ರೆಡ್ನ ತೊಗೊಳ್ಳಿ ಫಸ್ಟು, ಆಮೇಲೆ ಈ ಥರ ನಾಟ್ ಹಾಕೋಕ್ಕೆ ಶುರು ಮಾಡ್ಕೊಳ್ಳಿ. ಈ ಥರ ಈಗ ಒಂದು ನಾಟ್ ಹಾಕಿದೆ ನಾನು. ಸೊ ಅದೇ ರೀತಿ ಇನ್ನೊಂದು ನಾಟ್ ಹಾಕ್ತೀನಿ. ಸ್ವಲ್ಪ ದೂರ ಬಿಟ್ಬಿಟ್ಟು ಇನ್ನೊಂದು ನಾಟ್ ಹಾಕಿ ನೋಡಿ. ಇವಾಗ ಅದೇ ವಿಷಯನ ನಾನು ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೀನಿ. ನನಗೆ ಈ ತಿಂಗಳು ಏನಾಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದೇ ವಿಷಯನ ನಾನು ಅಂದ್ಕೊಳ್ತಾ ಇದ್ದೀನಿ. ಅಂದ್ಕೊಂಡು ಇವಾಗ 2 ನಾಟ್ ಹಾಕ್ದೆ. ಅದೇ ರೀತಿ ಇದು 3ನೇ ನಾಟ್ ಹಾಕ್ತಾ ಇದ್ದೀನಿ ನೋಡಿ. 3ನೇ ನಾಟ್ ಹಾಕ್ದೆ ನೋಡಿ. ಇದು 4ನೇ ನಾಟ್ ಆಯಿತು. ಇದು 5ನೇ ನಾಟ್. ಈಗ ಇದು 6ನೇ ನಾಟ್ ಆಯಿತು. ನೆಕ್ಸ್ಟ್ 7ನೇ ನಾಟ್ ಹಾಕ್ತಾ ಇದ್ದೀನಿ. ಸೊ ಈ ಥರ ಒಂದು 5 ನಾಟ್ ಹಾಕ್ಬೋದು, ಅಥವಾ ಒಂದು 7 ನಾಟ್ ಹಾಕ್ಬೋದು. 7 ನಾಟ್ ಹಾಕಿದ್ರೆ ಏನಾಗುತ್ತೆ, ನಿಮಗೆ 7ಕ್ಕೆ ಅದರದ್ದೇ ಆದಂಥ ಒಂದು ವೈಬ್ರೇಷನ್ಸ್ ಇದೆ ನೋಡಿ. ಎಷ್ಟು ಇದೆ ನಮ್ಮ ದೇಹದಲ್ಲಿರುವಂಥ ಚಕ್ರಗಳೆಷ್ಟು, 7 ಇದೆ. ಅದೇ ರೀತಿ ಸಪ್ತಸ್ವರಗಳಲ್ಲಿ ಎಷ್ಟಿದೆ, 7 ಇದೆ, ಸಂಖ್ಯೆ ಇದೆ. ಅದೇ ರೀತಿ ಒಂದು ಮದುವೆ ಆದರೂ ಕೂಡ ಸಪ್ತಪದಿ ಅಂತ ಹೇಳ್ತೀವಿ, 7 ಹೆಜ್ಜೆನ ಇಡ್ತೀವಿ. ಅಥವಾ 7 ವಂಡರ್ಸ್ ಆಫ್ ದ ವರ್ಲ್ಡ್, ಅಥವಾ ಒಂದು ಕಾಮನ್ ಬಿಲ್ ಕಲರ್ಸಲ್ಲೂ ನೋಡಿ 7 ಕಲರ್ಸ್ ಬರ್ತದೆ. ಸೊ 7ಕ್ಕೆ ಅದರದ್ದೇ ಆದಂಥ ಒಂದು ಪರ್ಟಿಕ್ಯುಲರ್ ವೈಬ್ರೇಷನ್ಸ್ ಇದೆ. ಸೊ ಆ ರೀತಿ ನಾವು ಏನೇ ಮನಸ್ಸಲ್ಲಿ ಅಂದ್ಕೊಂಡಿದ್ರು ಕೂಡ ಅದರಂತೆ 7 ಸಲ ನಾಟ್ ಹಾಕಿದಾಗ ಎಲ್ಲೋ ಒಂದು ಕಡೆ ಅದು ಸಿದ್ಧಿ ಆಗುತ್ತೆ. ಬೇಗ ಅದರದ್ದು ಆ ಕಾಸ್ಮಿಕ್ ರೇಡಿಯೇಷನ್ಸ್ ತುಂಬ ಅದ್ಭುತವಾಗಿ ನಮಗೆ ವರ್ಕ್ ಆಗುತ್ತೆ ಅಂತ. ಸೊ ಈ ಟೆಕ್ನಿಕ್ ಮಾಡ್ಕೊಂಡು ಏನು ಮಾಡ್ಕೊಳ್ಳಿ ಅಂತಾರೆ, ಇವಾಗ ನಾವು ನಾಟ್ ಹಾಕ್ಕೊಂಡೇನೋ ರೆಡಿ ಆಗೋಯ್ತು, ನಮ್ಮ ನಾಟ್ ಹಾಕಿರೋಂಥ ಥ್ರೆಡ್ ರೆಡಿ ಆಯ್ತು. ಇದನ್ನ ಏನು ಮಾಡ್ಕೊಬೇಕು, ನೀವು ನಿಮ್ಮ ಕೈ ಮೇಲೆ ಈ ಥರ ಕಟ್ಕೊಬೋದು. ಈ ಥರ ಕಟ್ಕೊಳ್ಳೋದ್ರಿಂದನೂ ಕೂಡ ಏನಾಗುತ್ತೆ ಅಂದರೆ, ನಿಮ್ಮ ಕೈ ಮೇಲೆ ಸದಾ ಇದು ಇರೋದ್ರಿಂದ ಪ್ರತಿ ಸಲ ಇದು ನೋಡಿದಾಗ ಏನು ಅನಿಸ್ಬೇಕು ನಿಮಗೆ, ಆ ಕೆಲಸ ನನಗೆ ಆಗೋಗಿದೆ ಅಂತ. ಅಂದರೆ ಪ್ರತಿ ಬಾರಿ ಈ ಥರ ಕಟ್ಕೊಂಡಿರೋವಂಥದ್ದು ನಿಮ್ಮ ಕೈಯಲ್ಲಿ ನೋಡಿದಾಗ ಆ ಕೆಲಸ ನನಗೆ ಆಗೋಗಿದೆ ಅಂತ. ಇವಾಗ ನೀವು ಒಂದು 10 ಲಕ್ಷ ರೂಪಾಯಿ ದುಡ್ಡು ನನಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀರಾ. ಪ್ರತಿ ಸಲ ಈ ದಾರಾನ ನೀವು ಕೈ ಮೇಲೆ ಕಟ್ಕೊಂಡಿರೋದು ನೋಡಿದಾಗಲೂ ಕೂಡ 10 ಲಕ್ಷ ನನಗೆ ಬಂದ್ಬಿಟ್ಟಿದೆ, 10 ಲಕ್ಷ ನನಗೆ ಬಂದ್ಬಿಟ್ಟಿದೆ ಆಲ್ರೆಡಿ. ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಬ್ಲೆಸ್ಸಿಂಗ್ ಮಿ ವಿತ್ 10 lakh rupees. ಸೊ ಈ ರೀತಿ ನೀವು ಫೀಲ್ ಮಾಡ್ಕೊಳ್ತಾ ಬರಬೇಕು. ಯಾರಿಗೆಲ್ಲ ಕಟ್ಟಕ್ಕೆ ಇಷ್ಟ ಇಲ್ಲ, ಗುರುಜಿ ನನಗೆ ಕಟ್ಕೊಳ್ಳೋಕೆ ಇಷ್ಟ ಇಲ್ಲ, ಬೇರೆ ಏನಾದ್ರು ವ್ಯವಸ್ಥೆ ಇದೆಯಾ ಅಂದರೆ, ಈಗ ನೀವು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತೀರಾ, ಆ ಲ್ಯಾಪ್ಟಾಪ್ ಮೇಲೆ ಅಥವಾ ಲ್ಯಾಪ್ಟಾಪ್ ಇದರಲ್ಲಿ, ಅಥವಾ ಹೋಗ್ತಾ ಬರ್ತಾ ನಿಮ್ಮ ಕಬೋರ್ಡ್ಗೆ, ಅಥವಾ ಎಲ್ಲೋ ಒಂದು ಕಡೆ ಬಾಗ್ಲಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಅಲ್ಲಿ ನೀವು ತಗಲಾಕ್ಬೋದು. ಬಟ್ ನಿಮಗೆ ವಿಸಿಬಲ್ ಇರಬೇಕು. ಆ ಪ್ರತಿ ಸಲ ಕೂಡ ಆ ದಾರ ನೋಡಿದಾಗ ನೀವು ವಿಜುವಲೈಸ್ ಮಾಡ್ಕೊಬೇಕು. ಸೊ ಯಾವಾಗ ನೀವು ಇದನ್ನು ವಿಜುವಲೈಸ್ ಮಾಡ್ಕೊಳ್ತೀರಾ, ನನಗೆ 10 ಲಕ್ಷ ಬಂದ್ಬಿಟ್ಟಿದೆ, ಅಥವಾ ನನಗೆ ಒಂದು ಒಳ್ಳೆ ಪಾರ್ಟ್ನರ್ ನನಗೆ ಮ್ಯಾನಿಫೆಸ್ಟ್ ಆಗಿಬಿಟ್ಟಿದ್ದಾರೆ, ನನಗೆ ಮದುವೆ, ಈ ಥರ ಯಾವುದೇ ವಿಷಯಕ್ಕೋಸ್ಕರ ಮಾಡ್ಬೋದು. ನಿಮ್ಮ ಆರೋಗ್ಯಕ್ಕೆ ಮಾಡ್ಬೋದು, ಅಥವಾ ರಿಲೇಷನ್ಶಿಪ್ಗೋಸ್ಕರ ಮಾಡ್ಬೋದು, ಅಥವಾ ದುಡ್ಡಿನ ವಿಷಯಕ್ಕೆ ಮಾಡ್ಬೋದು, ಅಥವಾ ಪ್ರಮೋಷನ್ಗೋಸ್ಕರ ಮಾಡ್ಬೋದು. ಯಾವುದಾದ್ರೂ ವಿಷಯಕ್ಕೋಸ್ಕರ ಮಾಡ್ಬೋದು. ಬಟ್ ಒಂದೇ ಕಾನ್ಸೆಪ್ಟ್ ಇಟ್ಕೊಬೇಕು. ಒಂದು ದಾರದಲ್ಲಿ ನೀವು ಒಂದೇ ವಿಷಯಕ್ಕೋಸ್ಕರ ಮ್ಯಾನಿಫೆಸ್ಟ್ ಮಾಡಬೇಕು. ಅದ್ರಲ್ಲಿ ಬೇರೆ ಬೇರೆ ವಿಷಯಗಳನ್ನ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಅಥವಾ ಈ ತಿಂಗಳು ಒಂದು ಮದುವೆನ ಮ್ಯಾನಿಫೆಸ್ಟ್ ಮಾಡಿದ್ರಾ, ಮುಂದಿನ ತಿಂಗಳು ಬೇರೆ ಮೆಥಡನ್ನು ಮ್ಯಾನಿಫೆಸ್ಟ್ ಮಾಡಿಕೊಂಡು ಆ ದಾರನ ರಿಮೂವ್ ಮಾಡಿ ಇನ್ನೊಂದು ದಾರನ ನೀವು ಕಟ್ಕೊಬೋದು. ಸೊ ಯಾವುದೇ ರೀತಿ ಕನ್ಫ್ಯೂಷನ್ಸು ಅಥವಾ ಡೌಟ್ಸ್ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಭಾಳ ಅದ್ಭುತವಾದಂಥ ಟೆಕ್ನಿಕ್ಕು, ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಮೆಥಡ್ ಅಂದರೆ ತಪ್ಪಾಗಲ್ಲ ಸ್ನೇಹಿತರೆ. ಸೊ ಸಾಕಷ್ಟು ಜನರೊಂದಿಗೆ ಈ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಸ್ನೇಹಿತರೆ, ವಂದನೆಗಳು.